ಹೆಣ್ಮಕ್ಳನ್ನ ಕೇಳಿಲ್ಲ, ನಾನು ದಲಿತರ ಬಗ್ಗೆ ಬೈದಿಲ್ಲ ಅಂತ ಒಂದು ಆಣೆ ಮಾಡ್ಬಿಡ್ಲಿ. ನಾನು ಯಾರು ನೀವ್ ಹೇಳಿದ್ರು ಬರಲ್ಲ, ನಾನು ಈಚೆ ತಗೊಂಡು ನನ್ ಈಗ 10 ರೂಪಾಯಿ ಬಂದ್ರೆ 20 ರೂಪಾಯಿ ಸಾಲ ಮಾಡ್ಕೊಡುವಂಥದ್ದು ನನಗೆ. ಆ ದುಡ್ಡನ್ನ MLA ಮುನಿರತ್ನ ಓಡ್ ಮಾಡ್ತಾನೆ BBMP ಅಧಿಕಾರಿಗೆ ಹೇಳ್ಬಿಟ್ಟು ಇವತ್ತು ಆ ಹಣ ಬಿಡುಗಡೆ ಆಗಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂತ, ನಾನೊಬ್ಬ ದುಡ್ಡು ಕೊಟ್ಟಿಲ್ಲ ಅಂತ. ಆಮೇಲೆ ಒಂದು ಟೆಂಡರ್ ಹಾಕ್ಬೇಕು ಅಂದ್ರೆ 25 ಲಕ್ಷ ಕಲೆಕ್ಷನ್ ಮಾಡ್ತಾನೆ. ಅವ್ರಿಗೆ ಇವತ್ತು ಇನ್ನೂ ಟೆಂಡರ್ ಆಗಿಲ್ಲ. ಎಲ್ಲಿ ಹೋಗ್ಬೇಕು ಮೇಡಮ್? ಒಬ್ಬರು ದನಿ ಎತ್ತಲ್ಲ. ತಿಂಗಳಿಗೆ ಪರ್ಸೆಂಟೇಜ್ 20%, 30%. ಆಮೇಲೆ ಶಿವರಾತ್ರಿ ಹಬ್ಬ ಅಂತ ಮಾಡ್ತಾರೆ. ಶಿವರಾತ್ರಿ ಹಬ್ಬಕ್ಕೆ ಕಾಂಟ್ರಾಕ್ಟ್ ನಮ್ಮ ದುಡ್ಡು. ಅವಾಗ ಬಾಯಿಗೆ ಬಂದಂಗೆ ಕೇಳೋದು 20 ಲಕ್ಷ 30 ಲಕ್ಷ. ಅವಾಗ ಅವರ ಪಾರ್ಟಿನಲ್ಲಿ ಯಾರೊಬ್ರು CM ಅವ್ರನ್ನ ಇವ್ರನ್ನ ಕರ್ಕೊಂಡ್ಬಿಟ್ಟು ಒಂದು 10 ಕಡೆ ಮಾಡ್ತಾನೆ, ಕೆರೆ ಕುಂಟೆ ಅಲ್ಲಿ ಇಲ್ಲಿ. ಅದೆಲ್ಲ ನಮ್ ದುಡ್ಡೆ. ಗೌರಿ ಹಬ್ಬ ಮಾಡಿಸ್ತಾನೆ. ಒಂದೊಂದು ವಾರ್ಡಿಗೆ ಗಣೇಶನ ಹಂಚಕ್ಕೆ ನಮ್ಮ ಕೈಲಾಗುತ್ತೆ 10 ಲಕ್ಷ 20 ಲಕ್ಷ ಬೇಕು ಮೇಡಮ್. ಎಲ್ಲಿಂದ ಕೊಡೋಣ? ಮನೆಗೆ ಡಿಸ್ಟ್ರಿಬ್ಯೂಟ್. ಇವ್ರ ದುಡ್ಡಲ್ಲಿ ಕೊಡ್ಲಿ, ಇವ್ರು ದುಡ್ದಿದ್ರಲ್ಲಿ ಕೊಡ್ಲಿ. ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮ್ಮನ್ನ ಅಯ್ಯೋ ಅನ್ಸಿ ಈ ತರ ಎಲ್ಲ ನಮ್ ದುಡ್ಡೆ. ಪ್ರತಿ ಒಂದು ಸೀರಿಯಸ್ ಸೆಟ್ಟು ನಮ್ದೆ. ಅದನ್ನ ಇವಾಗ ಆ ಆಡಿಯೋನ ಹನುಮಂತರಾಯಪ್ಪನ ಮೇಲೆ ಇದನ್ನ ಹಾಕ್ಬಿಟ್ಟು ಇದನ್ನ ಕರ್ಸ್ಬಿಡಿ. ಆಯ್ತು, ಆಡಿಯೋನ ಅದು ಆಡಿಯೋ ನಂದೆ. MLA ನಾನು ನೀನ್ ಒಳ್ಳೆಯವನು ಅಂತ ಹೇಳಿರೋದು ದಿಟ್ಟಾನೆ. ನೀನ್ ಒಳ್ಳೆಯವನು ಅಂತಾನೆ ನಾನು ಬದುಕ್ಬೇಕಲ್ಲಿ. ಅವನೇ MLA. ನನ್ನ ಬಿಡ್ತಾನ ಅವನು? ಒಳ್ಳೆಯವನು ಅಂತ ಅಂದಿಂದನೇ ಬಿಡ್ತಾ ಇಲ್ಲ. ದುಡ್ಡು ಕೊಡೋದಕ್ಕೆ ನನ್ನ ಬಿಡ್ತಾ ಇಲ್ಲ. ಆಡಿಯೋದಲ್ಲೇ ಬರುತ್ತೆ 100 ಪ್ಲಾನ್ ಹಾಕಿ ಹೊಡೆದಾಕ್ತೀನಿ ನಿನ್ನ ಅಂತ. 100 ಪ್ಲಾನ್. ಅದ್ರಲ್ಲಿ ಇದು ಮಿಸ್ ಆಯ್ತು ಅಂತ ಅಂದ್ರೆ ಮೊನ್ನೆ ಸಂಚು ಮಾಡಿದ್ರಲ್ಲ ಇವ್ರು, ಆಡಿಯೋ ಬಿಟ್ರಲ್ಲ ಈಗ. ಅಂದ್ರೆ ನನ್ನ ಜೊತೆ 11 ಕೋಟಿ ರಿಲೀಸ್ ಮಾಡ್ಸಕ್ಕೆ 50% ಕೇಳೋನೆ. 50%ಗೆ ಅವ್ರು 35% ಒಪ್ಕೊಂಬಂದಾರೆ. ಅಣ್ಣ ನಿನ್ಗೆ ಒಂದು 5% ಕಮ್ಮಿ ಮಾಡ್ಬಿಡ್ತೀವಿ. ಮಾರುತಿ, ವಸಂತ, ಇನ್ನೊಬ್ಬ ಕಾಂಟ್ರಾಕ್ಟರ್ 160 ಕಾಂಟ್ರಾಕ್ಟ್ ಶಿವಕುಮಾರ್, ಆಮೇಲೆ 129 ಕಾಂಟ್ರಾಕ್ಟರ್. 9 ವಾರ್ಡ್ ಬರುತ್ತೆ RR ನಗರದಲ್ಲಿ. ಅವರೆಲ್ಲ ಅಣ್ಣ ನೀನ್ ಕೈ ಮುಗಿತೀನಿ, ನಿನ್ನಿಂದ ನನಗೆ ದುಡ್ಡು ಬರ್ತಾ ಇಲ್ಲ, ನೀನ್ ಕೊಟ್ಬಿಡೋಣ ಅಂತ ಅಂದ್ರೆ, ಅಪ್ಪ ನನ್ನ ಕೈಲಿ 30% ನನ್ನ ಕೈ ಕೊಡಕ್ಕಾಗಲ್ಲ, ನೀವ್ ಬೇಕಾದ್ರೆ ಕೊಡಿ, ಕ್ಲಿಯರ್ ಮಾಡ್ಕೊಳ್ಳಿ. ನಾನಂತೂ ನನಗೆ ಬೇಡ, ಅತಿ ಬೈಲಿಲ್ಲ, ನಾನು ದಲಿತರ ಬಗ್ಗೆ ಮಾತಾಡ್ಲಿಲ್ಲ ಅಂತ ಒಂದೇ ಒಂದ್ ಮಾತು ಹೇಳ್ಬಿಟ್ಟು ಕೈ ಮುಗಿದ್ಬಿಡ್ಲಿ. ನಾನು ಇವತ್ತೇ ಆ ಕೇಸನ್ನ ವಾಪಸ್ ತಗೊಂಡು. ಅವ್ರು ಮಾಡ್ತಾರ ಈ ರೀತಿ? ನಾವಂತೂ ಬದುಕಿರಲ್ಲ, ನಮ್ಗೆ ಇವರೇ ಏನು ಆಗೋದಿಲ್ಲ. ನೋಡಿ, ನಾನು ಅಲ್ಲಿಂದ ಯಾಕೆ ಬಂದೆ? ಒಬ್ಬ ಮಂತ್ರಿಯಾಗಿ ನಿಮ್ ಜೊತೆ ನಾವೆಲ್ಲರೂ ಇದ್ದೀವಿ. ಸರ್ಕಾರ ನಿಮ್ ಜೊತೆ ಇದೆ. ಮುಖ್ಯಮಂತ್ರಿಗಳಾದಿಯಾಗಿ ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ. ಧೈರ್ಯದಿಂದ ಇರಿ. ನಮ್ಮ ಸರ್ಕಾರದಲ್ಲಿ ಯಾರಿಗೂ ಅನ್ಯಾಯ ಆಗಿಲ್ಲ ಬಿಡೋದು. ಇವತ್ತು ಸ್ಟೋರಿ ಅಲ್ಲ ಮೇಡಮ್. 2021ರಿಂದ ನನಗೆ ಹಿಂಸೆ. ಏನೋ ಇವತ್ತೇನೋ ಇದು ಹೊಸ ಕತೆ ಅಲ್ಲ. ನಾನು ಯಾರಿಗೂ ಹೇಳ್ಕೊಂಡು, ನನ್ನ ಹೆಂಡತಿ ಮಕ್ಳಿಗೆ ಹೇಳ್ಕೊಂಡು ಹೆಂಗ್ ಹೇಳ್ಕೊಳ್ಳೋದು ಮೇಡಮ್? ನನ್ನ ಸಮಾಜದಲ್ಲಿ ನನ್ನ ಹೆಂಡತಿ ಕರೀತಾರೆ ಅಂತ ಹೇಳ್ಕೊಳಕ್ ಆಗುತ್ತಾ ಮೇಡಮ್? ಅದನ್ನ ಯಾಕೆ ಮಾತಾಡ ಹೇಳಕ್ ಆಗುತ್ತಾ? ನಾನು ಗಂಡಸಾಗಿ ಇಲ್ಲೇ ಪ್ರಶ್ನೆ ಜೀವನ ಮಾಡ್ತೀನಿ. ನನಗೇನು ಆತರ ಆಡಂಬರ ಏನು ಇಲ್ಲ. ಈಗ ನಾನು ಮೀಡಿಯಾದಲ್ಲಿ ನೋಡಿದ್ನಲ್ಲ, ಅದು ನಿಮ್ದೇ, ಅದು ನಂದೇ ವಾಯ್ಸು, ಹನುಮಂತರಾಯಪ್ಪನೇ ವಾಯ್ಸು. ನನಗೆ ಹನುಮಂತರಾಯಪ್ಪರು ಕಳ್ಸಿದ್ನ ನಾನು ಮಾರುತಿ ಕಳಿಸ್ದೆ. ನೋಡಪ್ಪ ಈ ತರ ಹನುಮಂತರಾಯಪ್ಪರು ಫೋನ್ ಮಾಡ್ತಾ ಇದಾರೆ, ಇದೇನು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ದಾಗ, ಇಲ್ಲ ನೀನು ಹನುಮಂತರಾಯಪ್ಪ, ನೀನು ವೇಲು ನಾಯ್ಕ ಅವರೇ ನೀನು ಹೊಡ್ಸಿರೋದು, ನೀನ್ ಬಾ ನೀನು ನಮ್ಮ MLA ಹತ್ರಕ್ಕೆ ಅಂದ್ಬಿಟ್ಟು ನೈಟ್ 11:30 ವಸಂತ್ ಕುಮಾರ್ ಅನ್ನೋ ವ್ಯಕ್ತಿ ಈ ಮಾರುತಿ ಅನ್ನೋರು ಫೋನ್ ಮಾಡೋದು 8ನೇ ತಾರೀಕು. ಆಮೇಲೆ 9ನೇ ತಾರೀಕು ನಾನು ತುಂಬಾ ನೋವಾಗೋಯ್ತು, ನಾನು ಹೋಗ್ಲಿಲ್ಲ, ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದು ಮಲ್ಕೊಂಬಿಟ್ಟೆ. 10ನೇ ತಾರೀಕು ಮಾರನೇ ಬೆಳಿಗ್ಗೆಗೆ MLA ಮನೆಗೆ ಕರ್ಕೊಂಡೋದ್ರು. MLA ನೀನ್ ನನ್ನ ಹಳೆ ದುಡ್ಡು ಕೊಡು, ನಿನಗೆ ನ್ಯಾಯ ಕೊಡ್ಸು ಅಂದ್ರೆ, ಇಲ್ಲಿ ಕಟ್ ಮಾಡ್ಬಿಟ್ರಲ್ಲ ಇವ್ರು, ದುಡ್ಡು ಕೊಡೋ ಬೇಡ, ಇವ್ರು ಬೆಂಬಲಿಕ್ಕೆ ಅವರೇ ಅಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ಬೇಕು ಅವರು. ನೀನ್ ನನಗೆ ದುಡ್ಡು ಕೊಡು ಅಂದ್ಬಿಟ್ಟು 9ನೇ ತಾರೀಕು ನನಗೆ BBMP ಮುಖ್ಯ ಆಯುಕ್ತರಿಗೆ ಒಂದು ಲೆಟ್ರ್ ಬರೋದು, ಇವನ್ ಟೆಂಡರ್ ಕ್ಯಾನ್ಸಲ್. ನನ್ನ ಜೊತೆಲಿ ಇಟ್ಕೊಂಡು ನನಗೆ ಮೋಸ ಮಾಡಿ BBMP ಆಯುಕ್ತರಿಗೆ ನಾನೆಲ್ಲ ಕೊಟ್ಟಿದ್ದೀನಿ ದಾಖಲಾತಿ. ಯಾವ್ದೋ ಲೆಕ್ಕ ಸಮಿತಿಗೆ ಮೆಂಬರ್ ಆಗಿದ್ದಾನೆ. ಆ ವಿಧಾನಸೌಧದಲ್ಲಿ BBMP ಆಯುಕ್ತರಿಗೆ, BBMP ಅಧಿಕಾರಿಗಳಿಗೆ ಈ ಟೆಂಡರ್ ಕ್ಯಾನ್ಸಲ್ ಆಗ್ಬೇಕು ಅಂತ ಅವಾಜ್ ಹಾಕಿದ್ದಾನೆ. ಆವಾಗ ಅವ್ರಿಗೆ ಗೊತ್ತಿಲ್ಲ, BBMP ಅಧಿಕಾರಿಗೆ ಗೊತ್ತಿಲ್ಲ, ಅವನ ಯಾರ ಕಿತ್ ಬಿಸಾಕಿ ಅಂತ ಅವರು ಇದು ಮಾಡಿದ್ರು. ಆಮೇಲೆ ಇದೆಲ್ಲ ಸತ್ಯಾಂಶ ಗೊತ್ತಾದ್ಮೇಲೆ ಅವರೇ ಬಂದು ವಾರ್ಡೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಕರೆಕ್ಟ್ ಆಗೈತೆ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಮೇಡಮ್. ಇಷ್ಟು ನಡೆದಿದೆ. ಆಮೇಲೆ ನಾನು ದುಡ್ಡು ಇವ್ರದೇ ಕುತಂತ್ರ ಅಂತ ಗೊತ್ತಾದ್ಮೇಲೆ ನಾನು MLA ಮುನಿರತ್ನವ್ರ ಹತ್ರ ಹೋಗ್ಲಿಲ್ಲ. ಅದಾದ್ಮೇಲೆ ಈಗ 9ನೇ ತಾರೀಕು ನನಗೆ ವಾರ್ಡಿಗೆ ನಾನು ಡೈಲಿ ಹೋಗ್ತೀನಿ. ಸಾಯಂಕಾಲ ಹೋಗ್ತೀನಿ, ಮಧ್ಯಾಹ್ನ ಇಲ್ಲೇ ವಾರ್ಡು ಲಕ್ಷ್ಮೀದೇವನಗರ ಮೇಡಮ್. ಇಲ್ಲಿಂದ ಹೋಗಕ್ಕೆ ಅರ್ಧ ಅವರ್. ಬೆಳಿಗ್ಗೆ 5 ಗಂಟೆಗೆ ಹೋಗ್ಬಿಡ್ತೀನಿ. ನಮ್ಮ ಕೆಲಸ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲ ನನಗೆ ಬರೋರೆಲ್ಲ, ನನ್ನ ಹತ್ರ ಕೆಲಸ ಮಾಡೋರೆಲ್ಲ ದಲಿತರೆ. ಆಮೇಲೆ 4 ಜನ ಸೂಪರ್ವೈಸರ್ ಇದ್ದಾರೆ. ಅವ್ರ ಜೊತೆ ನೀನು ಯಾಕೆ ಊಟ ಮಾಡ್ತೀನಿ? ಬೆಳಿಗ್ಗೆ ಕಾಫಿ ತರಿಸ್ತೀನಿ,
ಕಾಫಿ ಎಲ್ಲರೂ ಸೇರ್ಕೊಂಡು ಕಾಫಿ ಕುಡಿತೀವಿ, ಅಲ್ಲೇ ತಿಂಡಿ ತಿಂತೀವಿ. ನೀನು ಅವ್ರ ಜೊತೆ ದಲಿತರ ಜೊತೆ ಸೇರ್ತೀಯ, ಆ ದಲಿತರು ನಿನ್ನ ತಟ್ಟೆಗೆ ಎತ್ತು ಬಿಡ್ತಾರೆ. ನೀನು ಯಾಕೆ ಆ ದಲಿತರ ಜೊತೆ ಹೋಗ್ತೀಯಾ? ಫಸ್ಟ್ ಆ 4 ಜನ ಸೂಪರ್ವೈಸರ್ ತೆಗೀರಿ ಅಂತಾರೆ. ನಾನು ಹೆಂಗೆ ತೆಗಿಲಿ ಮೇಡಮ್? ನಾನು ಒಬ್ರಿಗೆ, ನನಗೆ ಒಬ್ರು ಅನ್ನ ಕೊಟ್ಟಿದ್ರೆ, ನಾನು ಒಬ್ರಿಗೆ ಅನ್ನ ಕೊಟ್ಟರೆ ಅವ್ರ ಸಂಸಾರ ಚೆನ್ನಾಗಿರುತ್ತೆ, ನಾನು ಹೆಂಗೆ ತೆಗಿಲಿ? ಆಮೇಲೆ ಆ ದಲಿತರನ್ನ ದಲಿತರನ್ನ ಬೈದಿದ್ದು ವೇಲು ನಾಯಕರು ಅಂತ, ಅವರು ಒಬ್ರು ದಲಿತರು, ಅವ್ರನ್ನ ಆ ಪದದಲ್ಲಿ ಬೈದಿದ್ದು. ನನ್ನ ಹೆಂಡ್ತಿನ ಕಳಿಸು ಅಂತ ಅಂದ. ದುಡ್ಡು ನನ್ನ ಹತ್ರ ದುಡ್ಡಿಲ್ಲ ಅಂದಿದ್ದಕ್ಕೆ, ಹಂಗೂ ಇಲ್ಲ ಅಂದ್ರೆ ನಿಮ್ಮ ಅಮ್ಮನ ಕಳಿಸು, ಆಮೇಲೆ ನಿನ್ನ ಮಗಳನ್ನ ಕಳಿಸು, ಫೋಟೋ ಕೊಡು ಅಂತ ಕೇಳ್ತಾನೆ. ಸುಮ್ಮನೆ ಹೋದೆ. ಬಾಯಿಗೆ ಬಂದಂಗ ಹೊಲಸು ಮಾಸು. ನಾವು ಅವತ್ತೇ ಸೂಷನ್ ನನ್ನ ಹೆಂಡ್ತಿಗೆ ಬಂದು ಹೇಳ್ದೆ, ಈ ವಿಡಿಯೋ ರೆಕಾರ್ಡ್ ತೋರಿಸ್ದೆ. ನಾನು ಯಾವತ್ತೂ ತೋರಿಸಿಲ್ಲ ನನ್ನ ಹೆಂಡ್ತಿಗೆ. ಅವತ್ತೇ ನನ್ನ ಹೆಂಡ್ತಿ, ಬೇಡ ಈ ಸಮಾಜದಲ್ಲಿ ಬದುಕೋದು ಬೇಡ, ನಾವು ಎಲ್ಲಾನ ರೈಲಿಗೆ ತಲೆ ಕೊಟ್ಬಿಡೋಣ. ರೈಲ್ 2 ಮಕ್ಳಿದೆ, ಏನ್ ತಲೆ ತೋರಿಸಿದ್ರು ಮೇಡಮ್ ಅವರು. ಇವಾಗ ಆ ವಿಡಿಯೋ ಬಿಟ್ಬಿಟ್ಟಿದ್ ನಂದ. ಇವಾಗ ನಾನು ಇನ್ನು ಒಂದೇ ಪ್ರಶ್ನೆ ಮಾಧ್ಯಮ ಮಿತ್ರದಲ್ಲಿ ಇದನ್ನ ಕೇಳಿಸ್ಕೊಳ್ಳಿ. ಆ ಆಡಿಯೋನು ನಂದೇನೆ, ಆ ವಿಡಿಯೋನು ಹನುಮಂತರಾಯಪ್ಪ. ಈಗ ಆ MLA ಅವನಿಗೂ 2 ಹೆಣ್ಮಕ್ಳಿದೆ, ಗಂಡು ಮಕ್ಳು ಇಲ್ಲ ಅವನಿಗೆ. ಅವನು ಯಾರ್ದಾನ ಮೊಮ್ಮಕ್ಳಿದ್ದಾರೆ, ಕರ್ಕೊಂಬರ್ಲಿ, ಯಾವ್ದಾನ ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗೋಣ. ಇದನ್ನ ನಂದಲ್ಲ, ನಾನು ಚೆಲುವರಾಜಿಗೆ ಹೊಡೆದಿಲ್ಲ, ನಾನು ಅವ್ರ ಹೆಂಡತಿ ಮಕ್ಳನ್ನ ಕೇಳಿಲ್ಲ. ಎಲ್ಲಾರು ಒಟ್ಟಿಗೆ ಬಂದ್ಬಿಟ್ರಪ್ಪ, ಒಟ್ಟಿಗೆ ಹೇಳ್ಬಿಟ್ಟು ನಿಮ್ ಪ್ರಶ್ನೆಗಳಿಗೆ ಉತ್ತರ. ಅಲ್ಲ, ನಾನು ಬಂದೆ, ಬಟ್ ಬರ್ಬೇಕಾದ್ರೆ ನನಗೆ ನೋಡ್ಬೇಕಾದ್ರೆ 1-2 ಇದು ಬಂತು, ಆಡಿಯೋ ವಿಜುವಲ್ಸ್ ಬಂತು. ಅದು ನಂದೇನೆ. ಹೌದು, ಅದು ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ಹಿಂದೆ ನಡೆದಿರೋದು. ಈಗ ನಾನು MLA ಒಳ್ಳೆಯವನು ಅಂತ ಹೇಳಿದ್ರೇನೆ ನಾನು ಅಲ್ಲಿ ಬದುಕಕ್ಕಾಗದು. ಹೌದು, ನಾನು ಹೌದು MLA ಒಳ್ಳೆಯವನಪ್ಪ, ಅವನಿಂದಾನೆ ಅಂತ ತಿಂತೀನಿ ಅಂತ ಹೇಳಿದ್ರೆ ನಾನು ಅಲ್ಲಿ ಕೆಲಸ ಮಾಡಕ್ಕಾಗದು. ಇಲ್ಲ ಅಂದ್ರೆ ನನ್ನ ಬದುಕಕ್ ಬಿಡಲ್ಲ. ನಾನು ಹೇಳಿದ ಅದು ನಂದೇ ಮಾತು. ಆದ್ರೆ ಅದರಿಂದ ಎಷ್ಟು ಇವ್ನು ಕೆಟ್ಟವನು ಅಂದ್ರೆ ನನ್ನನ್ನು ಬಿಡ್ತಾನ ಮೇಡಮ್? ನನ್ನನ್ನು ಬಿಡಲ್ಲ. ಅವನು ಏನ್ ಮಾಡದ ಅಂದ್ರೆ, ವೇಲು ನಾಯಕರು ಅಂತ ಇದಾರೆ ವಾರ್ಡ್ ನಂಬರ್ 42 ನಲ್ಲಿ, ಅವರು ಯಾವುದೇ ಕಾರಣಕ್ಕೂ ಅವ್ರಿಗೆ ದುಡ್ಡು ಕೊಡಬೇಡಿ ನೀವು ಅಂತ ಅಂದ್ರು. ನೀವು ಅವ್ರ ಪಟಲ ಸ್ಕೆಚ್ ಮಾಡ್ಬಿಟ್ಟು ಇವ್ನಿಗೆ ಹೆಂಗಾನ ಮಾಡಿ ನೀವು ಹೊಡೆದಂಗ್ ಹೊಡೀರಿ. ಇವ್ರು ಕರಿತಾ ಇದ್ರು, ನಾನು ಹೋಗ್ತಾ ಇರ್ಲಿಲ್ಲ MLA. ನೀವು ಹೊಡೆದಿದ್ದ ವಿಷಯನ ಹನುಮಂತರಾಯಪ್ಪನ ಮೇಲೆ, ವೇಲು ನಾಯಕರ ಮೇಲೆ ಹಾಕಿ, ಆವಾಗ ನೀವು ಅವನ್ನ ನನ್ನ ಹತ್ರ ಕರ್ಕೊಂಬಂದಿದ್ದು. ನೈಟ್ 12:15 ಅವ್ರ ಪಟಾಲಮ್ಮ ಫೋನ್ ಮಾಡಿದ್ರು. ಹೋದ ತಿಂಗಳು 8ನೇ ತಾರೀಕು ಒಂದು ಗಲಾಟೆ. ನಾನು ವಾರ್ಡ್ಗೆ ಡೈಲಿ 6 ಗಂಟೆಗೆ ಹೋಗ್ತೀನಿ, ಸಾಯಂಕಾಲ ಒಂದ್ಸಲಿ ಹೋಗ್ತೀನಿ ಮೇಡಮ್, ಕಸ ಎಲ್ಲೆಲ್ಲಿದೆ ಅಂತ ವಿಸಿಟ್ ಮಾಡಕ್ಕೆ. ಅವಾಗ ಭಾಷಾ ಅನ್ನೋ ವ್ಯಕ್ತಿ ನನಗೆ ಫೋನ್ ಮಾಡ್ದ, ಏ ಬಾಪ ಇಲ್ಲಿ ಒಂದು ಟವಲ್ ಕೊಡ ಸರ್. ಏನ್ ಸರ್ ಅಂತ ಹೋದೆ. ಏನೋ ಇಲ್ಲಿ ಕಸ ಇತ್ತಲ್ಲ ಅಂತ 1-2 ಏಟ್ ಹೊಡೆದ್ಬಿಟ್ಟ. ನನಗೆ ತುಂಬಾ ನೋವಾಗೋಯ್ತು. ನಾನೇನ್ ಮಾಡಿದೆ, ಈ ವಿಚಾರನ ಮಾರುತಿ ಅನ್ನೋನಿಗೆ ಹೇಳಿದೆ. ಅವರೆಲ್ಲ 35% ದುಡ್ಡು ಕಲೆಕ್ಷನ್ ಮಾಡೋಕೆ ಅವ್ರ ಮನೆಗೆ ಕರ್ಕೊಂಡೋಗಿ, ಅದು ನನ್ನ ಹತ್ರ ಆಡಿ ಇದೆ. ಅವ್ರು ದುಡ್ಡು ಕೇಳಿರೋದು ಏನೇನು 2 ಆಡಿ, ಇನ್ನೂ 2 ಇದೆ, ನಿಮಗೆ ತೋರಿಸಿಲ್ಲ, ಅದನ್ನ ನಾನು ಕೊಡ್ತೀನಿ. ಕರೆದ್ಬಿಟ್ಟು, ನೀನು ಏನೋ MLA ದುಡ್ಡು ಕೊಡ್ತಾ ಇಲ್ವಂತಲ್ಲ, ಅದಕ್ಕೆ ವಸಂತ್ ಕುಮಾರ್ ಒಡೆಯ ಕೇಳ್ದ, ನಿನ್ಗೆ ಬೆದರ್ಸಕ್ಕೆ ಕೇಳ್ದ, ನೀನು ಹೋಗ್ತಾ ಇಲ್ವಂತ, ಎಷ್ಟು ಕರೆದ್ರು MLA ಮುಂದ್ರತ್ನ ಕರೆದ್ರು ಹೋಗ್ತಾ ಇಲ್ವಂತಲ್ಲ, ಅದಕ್ಕೆ ನಾನು ಹೊಡೆದ್ಬಿಟ್ಟು ನನ್ನ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಏನಪ್ಪ ಹಿಂಗೆ ಮಾಡಿದ್ರು ಅಂತ ಹನುಮಂತರಾಯಪ್ಪರು ನನಗೆ ಫೋನ್ ಮಾಡಿದ್ರು. ನಾನು ಇವರೇ ಮಾಡ್ಸವ್ರೆ ಅಂತ ತಿಳ್ಕೊಂಡೆ, ವೇಲು ನಾಯಕರು ಹನುಮಂತರಾಯಪ್ಪರೇ ಮಾಡ್ತಾವ್ರೆ ಅಂತಲೂ ನನ್ನ ಮೈಂಡಿಗೆ ಬಂತು. ಅವರು ಫೋನ್ ಮಾಡಿದ್ರು ನನಗೆ, ನಾನು ಹೋಗ್ಲಿಲ್ಲ, ಫೋನು ಎತ್ತಿಲ್ಲ. ಅವಾಗ ವಾಯ್ಸ್ ಮೆಸೇಜ್ ಕಳಿಸಿದ್ರು ನನಗೆ, ಏ ಬಾರ, ಅವರು ನಮ್ಮ ಮಾಗಡಿ ತಾಲೂಕಿನವರೇ, ನಾನು ಒಬ್ಬ ಗೌಡ ಜಾತಿ. ಆವಾಗ ಬಾಪ, ಇದು ಯಾಕೋ ಸಣ್ಣ ವಿಷಯ, ಏನೋ ಹೆಚ್ಚು ಕಮ್ಮಿ ಇದೆ, ನೀನು ಯಾರ ಹತ್ರಕ್ಕೂ ಹೋಗ್ಬೇಡ, ನಾನು DCB ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಅವರು ಅದನ್ನು ಕಳಿಸಿದ್ರು. ಅದನ್ನು ನಾನು ಈ ಮಾರುತಿನ 3 ಜನ ಕಾಂಟ್ರಾಕ್ಟರ್ ಇದಾರಲ್ಲ, ಮಾರುತಿ, ವಸಂತ, ಅವನಿಗೆ ಕಳಿಸ್ದೆ. ಅವನು ಇಲ್ಲ ನೀನು ಹನುಮಂತರಾಯಪ್ಪ ಅಂತಕ್ಕೆ ಹೋಗ್ಬೇಡ, ವೇಲೂರು ಹತ್ರ ಹೋಗ್ಬೇಡ, ನೀನು ನಮ್ಮ MLA ಹತ್ರ ಬಾ, ನೀನು ನಮ್ಮ MLA ಹತ್ರ ಬಂದ್ರೆ ನಿನ್ಗೆ ನ್ಯಾಯ ಕೊಡಿಸ್ತೀನಿ ಅಂತ. ನಾನೇನ್ ಮಾಡಿದೆ, ಮಾರನೇ ಬೆಳಿಗ್ಗೆಗೆ ಅವ್ರ MLA ಹತ್ರ ಕರ್ಕೊಂಡೋದ್ರು. ನೋಡಪ್ಪ ಅಲ್ಲಿ ಹೊಡಿತಾನೆ, ನನಗೆ ರಕ್ಷಣೆ ಕೊಡಂಗಿದ್ರೆ ನೀವು ಇದ್ರೆ ನಾನು ಬರ್ತೀನಿ ಅಂತ. ಆ MLA ಏನ್ ಮಾಡ್ದ, ನನ್ನ ದುಡ್ಡನ್ನ ನೀನ್ ಕೊಡು, 30 ಲಕ್ಷ ರೂಪಾಯಿ ನೀನು ನನಗೆ ತಂದ್ಕೊಡು, ತಂದ್ಕೊಟ್ರೆ ನಿನ್ಗೆ ನಾನು ನ್ಯಾಯ ಕೊಡಿಸ್ತೀನಿ, ಇಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನಿ. ಈ 30 ಲಕ್ಷ ಕಾಂಟ್ರಾಕ್ಟ್ ಹಣ, ಕಾಂಟ್ರಾಕ್ಟ್ ಕಮಿಷನ್ ಹಣ, ಒಂದು ತಿಂಗಳಿಗೆ 1 ಲಕ್ಷ. ತುಂಬಾನೇ ನೊಂದ್ಬಿಟ್ಟಿದೀನಿ ಮೇಡಮ್. ಈ ರಾಕ್ಷಸ ಈ MLA ಇಂದ ನನಗೆ ಆಗ್ತಾರೆ ಅಂದ್ರೆ, ನಾವು ಕೇಳಿದ್ವಿ ಬಿಡಿ ಈ ರೀತಿ ಇದಾರೆ ಅಂತ, ಬಟ್ ಈಗ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಬಟ್ ನಾವು ಬರೋವರೆಗೂ ಇವ್ರಿಗೆ ಜೀವ ಹಿಂಗ್ ಇಟ್ಕೊಂಡಿರ್ತಾರೆ. ಅವರು ಮನೆಗೆ ಬರೋವರೆಗೂ ನಾನು ಊಟನೂ ಮಾಡಲ್ಲ, ನಿದ್ದೆನೂ ಮಾಡಲ್ಲ. ಮೈಂಡ್ 4 ದಿವಸ ಆಯ್ತು ಮೇಡಮ್, ನಿದ್ದೆನೇ ಮಾಡಿಲ್ಲ. ಎಲ್ಲಿ ಯಾವಾಗ ಏನ್ ಮಾಡ್ಬಿಡ್ತಾರೋ
ಅಂತ ನಾವು ಅದೇ ಚಿಂತೆನೆ ಮನೇಲಿ ಎದುರ್ಕೊಂಡು ಹಾಗೆಲ್ಲ ಆಗಲ್ಲಮ್ಮ. ಅದೇನದು ಇದಾ ದರ್ಶನ್ ಅವನ್ಯಾರು ಪಟಲಂ ಅವನು ವಸಂತ್ ಕುಮಾರ್ ಅಂದ್ಬಿಟ್ಟು ದರ್ಶನ್ ಹೊಡೆದಾಕದ್ರಲ್ಲಿ ಯಾರು ಗೊತ್ತಾ ನನ್ MLA ತಂಗಿ ಮಗ ಯಾರಿಗೂ ಗೊತ್ತಾಗದೆ ಏನೋ ಲೋಕಾಯುಕ್ತಕ್ಕೆ ಹೋಯ್ತೈತೆ ಕಂಪ್ಲೇಂಟ್ ಕೊಡ್ತೈತೆ ನೀನು ಯಾರಿಗೂ ಗೊತ್ತಾಗದಂಗೆ ಹೋಗಿ ನೀನು ದುಡ್ಡು ಕೊಟ್ರೆ ಬದುಕತ್ಯ ಇಲ್ಲ ಅಂದ್ರೆ ಅವ್ರ ತಂಗಿ ಮಗನೇ ಹೊಡೆದಾಕಿದ್ದು ದರ್ಶನ್ ಗೊತ್ತಾಯ್ತಾ ರೇಣುಕಾ ಸ್ವಾಮಿನ ಅಂತ ಎದುರಿಸಿದ ಮೇಲೆ ನಾನು ಇಲ್ಲ ಇದು ಪ್ರಪಂಚಕ್ಕೆ ಗೊತ್ತಾಗಬೇಕು ನಾನು ಒಬ್ಬನಿಗೆ ಇದು ನೋವಿಲ್ಲ ಮೇಡಮ್ ಹೊಡಾಕ್ತಾನೆ ಯಾರು ಈಚೆ ರೂಮಲ್ಲಿ ಕೂಡ ಅಂದ್ರೆ ಹೇಗೆ ಹೋದ ತಕ್ಷಣ ಫಸ್ಟ್ ಗನ್ಮ್ಯಾನ್ಗಳು ಮೊಬೈಲ್ಗಳು ಎಲ್ಲ ನಾನು 3 ವರ್ಷದಿಂದ ನಾನು ಸಾಧ್ಯ ಮಾಡಿದ್ದು 2 ರೆಕಾರ್ಡ್ ಇದಕ್ಕೆ 10ರಷ್ಟು ನಾನು ಮಾತಾಡಿದ್ದೆ ಮೇಡಮ್ ಮನೆಗೆ ಹೋದ್ರೆ ದುಡ್ಡಿಲ್ಲ ಅಂತಾನೆ ದುಡ್ಡಿಲ್ಲ ಅಂದ್ರೆ ನಿನ್ನ ಹೆಂಡತಿ ಕಳ್ಸು ಅಂತ ನನಗೆ ಯಾವ ಸಮಾಜದಲ್ಲಿ ಹೇಳಿ ಮೇಡಮ್ ಫೋಟೋ ತೋರ್ಸೋ ನಿನ್ನ ಹೆಂಡ್ತಿದ ಅಂತಾನೆ ಆಮೇಲೆ ನನ್ನ ಮಗು 10 ವರ್ಷ ಮೇಡಮ್ ಹೆಂಗೆ ಆಮೇಲೆ ನಮ್ಗೆ ಯಾವ ರಾಜಕಾರಣಿಗಳು ಸಪೋರ್ಟ್ ಇಲ್ಲ ನಾನು ಯಾವ ರಾಜಕಾರಣಿಗಳು ಹೋಗಿಲ್ಲ ಆಮೇಲೆ ನಾನೇನು ಎಲೆಕ್ಷನ್ ಕ್ಯಾಂಡಿಡೇಟ್ ಏನೋ ಅಲ್ಲ ನಾನು ಯಾಕೆ ನಾನು ಏನೋ ನಾನು ಫಸ್ಟ್ ಬೆಂಗಳೂರಿಗೆ ವಲಸೆ ಬಂದಿದ್ದೆ ಕಸ ಎತ್ತಕ್ ಬಂದೆ ಹಂಗೆ ಪೌರ ಕಾರ್ಮಿಕನಾದೆ ಲಾರಿ ಕ್ಲೀನರ್ ಆದ್ಮೇಲೆ ಲಾರಿ ಡ್ರೈವರ್ ಅದೇ 15 ವರ್ಷ BBMP ಲಾರಿ ಓಡಿಸಿದ್ದೀನಿ ಆಮೇಲೆ ಒಂದು ಲೆಗ್ಗೆರೆ ನಾರಾಯಣ ಸ್ವಾಮಿ ಅಂತ ಇದ್ದಾರೆ ಅವ್ರು ಕಾರ್ಪೊರೇಟರ್ ನನಗೆ ಕೆಲಸ ಕೊಟ್ರು ಅದಾದ ನಂತರ ವೇಲೂರು ಸಾಹೇಬ್ರು ನನಗೆ ಕೆಲಸ ಕೊಟ್ರು ಎಷ್ಟು ಅಂತ ಎದುರಿಸ ಅವರು ನನಗೆ ಧೈರ್ಯ ಹೇಳಿದ್ರು ಯಾವ್ದೇ ಕಾರಣಕ್ಕೂ ನೀನ್ MLA ದುಡ್ಡು ಕೊಡ್ಬೇಡ MLA ದುಡ್ಡು ಕೊಟ್ರೆ ನಾನು ನಿನ್ ಕೆಲಸ ನಾನೇ ಕಿಳ್ಸಾಕ್ಬಿಡ್ತೀನಿ ನೀನ್ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗುತ್ತ ಅವ್ರು ಹೇಳಿದ್ದ ಅದನ್ನು ಕೊಲೆಗೆ ಇಷ್ಟೆಲ್ಲ ತಮ್ಗೆ ಅನ್ಯಾಯ ಆಗಿದೆ ಪಾಪ ಹೇಳ್ಕೊಳಕ್ ಅವಕಾಶ ಇದೆಯಲ್ಲ ಮಾಡಿದ್ರಿ ಬಟ್ ಇನ್ನೊಂದು ನಿನ್ನೆಯಿಂದ ಅದೇನೋ ಆಡಿಯೋ ಅದರಿಂದ ಮಾತಾಡಿದ್ದು ದಿಟ್ಟಾನೆ ಅದೇನು ನಿಂಗೆ ಅವನ ತರ ನಾನು ಸುಳ್ಳು ಪಳ್ಳು ಹೇಳಲ್ಲ ಬೇಡಿದ್ರೆ ಕರ್ಸಿ ಹೇಳ್ಬಿಡ್ತೀನಿ ಎಲ್ಲಾರು ಒಟ್ಟಿಗೆ ಬಂದ್ಬಿಡ್ರಪ್ಪ ಒಟ್ಟಿಗೆ ಹೇಳ್ಬಿಟ್ಟು ನಿಮ್ ಪ್ರಶ್ನೆಗಳು ಉತ್ತರ ಅಲ್ಲ ನಾನು ಬಂದೆ ಬಟ್ ಬರ್ಬೇಕಾದ್ರೆ ನನಗೆ ನೋಡ್ಬೇಕಾದ್ರೆ ಒಂದೆರಡು ಇದು ಬಂತು ಆಡಿಯೋ ವಿಜುವಲ್ಸ್ ಬಂತು ಅದು ನಂದೇನೆ ಹೌದು ಅದು ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಇದು ಹಿಂದೆ ನಡೆದಿರೋದು